ನೈಸ್. ನೈಸ್ ಅಲ್ಲ ಅಣ್ಣ, ಇದನ್ನ ಯಾರು ಬರ್ದಿದ್ದಾರೆ ಅನ್ನೋದೇ ಕ್ವಶನ್. ಹೌದಲ್ವಾ? ಯಾರು ಹಾಕಿರ್ಬೋದು ಇದನ್ನ? ಏನಾದ್ರೂ ತಪ್ಪು ಮಾಡಿದ್ರೆ ಡೈರೆಕ್ಟ್ ಆಗಿ ಹೋಗಿ ಸಾರಿ ಹೇಳೋದ್ ಬಿಟ್ಟು ಈ ತರ ಬರೆಯೋದಕ್ಕೆ ಹೇಳೋಕ್ಕಾಗ್ತಿಲ್ವೇನೋ? ಅಣ್ಣ ನೋಡ್ಬಿಟ್ನಲ್ಲ, ನಾನಿಲ್ಲಿರೋದು ಸೇಫ್ ಅಲ್ವೇ ಅಲ್ಲ. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು. ಅದೇನ್ ಹೇಳಿ ರಾಹುಲ್ ಅವರೇ? ಅದೇನು ಅಂದ್ರೆ ಸರಿ ಬಾ, ನಾವು ಹೋಗೋಣ. ನಾನ್ ಬರಲ್ಲ. ಇದನ್ ಬರ್ದಿದ್ಯಾರು ಅಂತ ಕಂಡುಹಿಡಿಬೇಕು. ನಾಳೆನೇ ದಸರಾ ಅಲ್ವಾ? ನೀನು ಹೊಸ ಬಟ್ಟೆ ತಗೊಳಲ್ವಾ? ಶಾಪಿಂಗ್ ಹೋಗದೆ ನೀನು ಇಲ್ಲೇ ಇರ್ತೀಯಾ? ಇಲ್ಲ ಇಲ್ಲ, ಬರ್ತೀನಿ. ಶಾಪಿಂಗ್ ಅಂತ ಏನು ಮುಖ್ಯ ಇಲ್ಲ. ಬಾ ಅಲ್ವಾ? ಬಾ. ಮತ್ತೆ ಯಾಕೆ ಬಂದ್ರಿ ರಾಹುಲ್ ಅವರೇ? ಸರ್ಸು, ತಪ್ಪು ತಿಳ್ಕೊಬೇಡ. ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಅನ್ನಲ್ಲ. ಅಂದ್ರೆ ಇದೆಲ್ಲ ಮಾಡಿರೋದು ರಾಹುಲ್ ಅವರೇನಾ? ನೀವು ನನ್ನ ಹತ್ರ ಮಾತಾಡ್ಬೇಕು ಅನ್ಕೊಂಡಿದ್ದು ಇದೇ ವಿಷಯ. ಏನಾಯ್ತು ಅಂತ ಹಾಗೆ ಓಡ್ ಬರ್ತಿದ್ಯಾ? ಅಮ್ಮ ಅವರೇ, ಅದು ಆಚೆ ಮೋಟಾರ್ ಹಾಕಿದ್ದೆ, ಟ್ಯಾಂಕು ತುಂಬ ಹೋಗಿದೆ. ಮೋಟಾರ್ ಆರ್ಸಕ್ ಹೋಗ್ತಿದ್ದೆ ಅಮ್ಮ. ಇಷ್ಟು ಟೆನ್ಷನ್ನು ಇಷ್ಟೊಂದು ಅರ್ಜೆಂಟು ಕೆಲಸ ಮಾಡೋಕ್ ಮೊದಲೇ ಇರಬೇಕು. ಹೋಗು.
ಸರ್ಸು, ರಾಹುಲ್ ಅವರೇ, ಇದು ನೀವು ಬರ್ತಿರೋದೇ ಅಲ್ವಾ? ಅಲ್ಲಿ ಗುಲಾಬಿ ಹೂವಲ್ಲಿ ಕೂಡ ನೀವೇ. ಹೌದು ಸರ್ಸು. ಇಷ್ಟು ದಿನ ನನ್ನಿಂದ ನೀನು ತುಂಬಾ ನೋವು ಅನುಭವಿಸಿದ್ಯಾ, ಕಷ್ಟಗಳನ್ನ ನೋಡಿದ್ಯಾ, ಕಣ್ಣೀರು ಹಾಕಿದ್ಯಾ. ಎಲ್ಲ ಗೊತ್ತಿದ್ರೂ ಕೂಡ ನಾನು ಏನು ಮಾಡೋಕ್ಕಾಗಲಿಲ್ಲ. ನಾನು ನಿನಗೆ ಮನಸಾರೆ ಸಾರಿ ಹೇಳಬೇಕು ಅಂತಿದ್ದೀನಿ. ನಿನ್ನೆಯಿಂದ ಪ್ರಯತ್ನ ಮಾಡಿದ್ದಕ್ಕೆ ಇವತ್ತು ನಿನ್ವರೆಗೂ ಬಂದಿದೆ. ಸಾರಿ ಸರ್ಸು, ಕ್ಷಮಿಸು. ಅಯ್ಯೋ ರಾಹುಲ್ ಅವರೇ, ಕ್ಷಮೇನಾ? ನೀವು ನನ್ನ ಕ್ಷಮಿಸು ಅಂದ್ರೆ ಏನರ್ಥ? ತುಂಬಾ ತಪ್ಪು ಅದು, ಹಾಗೆಲ್ಲ ಕೇಳಬಾರ್ದು. ಹೇಳದೇ ಇದ್ರೆ ಅದು ತಪ್ಪಾಗತ್ತೆ. ಇಲ್ಲ ರಾಹುಲ್ ಅವರೇ, ಕ್ಷಮಾಪಣೆ ಕೇಳುವಂಥ ತಪ್ಪು ನೀವು ಮಾಡೇ ಇಲ್ಲ, ಯಾವತ್ತೂ ಮಾಡಲ್ಲ. ನೀವು ನನ್ನ ಅರ್ಥ ಮಾಡ್ಕೊಂಡಿದ್ದೀರಲ್ವಾ, ಅಷ್ಟೇ ಸಾಕು ನಂಗೆ. ಇವತ್ತಿನಿಂದ ನಾವು ಫ್ರೆಂಡ್ಸ್, ಸರಿನಾ? ಫ್ರೆಂಡ್ಸ್, ಈ ಕಣ್ಣಲ್ಲಿ ಯಾವಾಗಲೂ ಸಂತೋಷ ಕಾಣಬೇಕೇ ಹೊರತು ಅಂತೂ ಇಂತೂ ಪಟ್ಟು ಬಿಡದೆ ನೀನ್ ಸರ್ಸುಗೆ ಸಾರಿ ಕೇಳ್ದೆ ಅಂತಾಯ್ತು. ಹೌದು ಕಣೋ. ಆದ್ರೆ ಆ ಕಷ್ಟ ಎಲ್ಲ ನಾನು ಅವಳಿಗೆ ಸಾರಿ ಹೇಳುವಾಗ ಆ ಕಣ್ಣಲ್ಲಿ ಆನಂದ ನೋಡ್ತಾ ಮರ್ತೋಯ್ತು. ಸರ್ಸು ತುಂಬಾ ಹ್ಯಾಪಿ ಆಗಿದ್ದಾಳೆ ಕಣೋ. ನೀನ್ ಖುಷಿಯಾಗಿರೋದನ್ನ ನೋಡಿ ನನಗಂತೂ ತುಂಬಾ ಖುಷಿ ಆಗ್ತಿದೆ ಕಣೋ. ಈ ಕಾನ್ಫಿಡೆನ್ಸೇ ನೀನನ್ ಗೆಲ್ಸುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಕಣೋ. ಬಾ. ಸರ್ಸು ನೀನ್ ಸಾರಿನ ಅಕ್ಸೆಪ್ಟ್ ಮಾಡಿದ್ಲು ಅಂತ ಗಿಫ್ಟ್ ತಗೋತಾ ಇದೀಯಾ? ಅದು ಹಾಗಲ್ಲ. ನಾಳೆ ದಸರಾ ಅಲ್ವಾ? ನಾವು ಮದುವೆ ಆದಾಗ್ಲಿಂದ ಇದು ಮೊದಲನೇ ಹಬ್ಬ. ಅದಕ್ಕೆ ಅವಳಿಗೆ ಏನಾದರೂ ಸ್ಪೆಷಲ್ ಆಗಿ ಕೊಡಬೇಕು ಅಂತ. ಒಳ್ಳೆ ಆಲೋಚನೆ. ಎಕ್ಸ್ಕ್ಯೂಸ್ ಮೀ. ಹೇಳಿ ಸರ್. ಬ್ಯಾಂಗಲ್ಸ್ ತೋರಿಸ್ತೀರಾ? ಕೂತ್ಕೊಳ್ಳಿ ಸರ್.
ಇದು ಚೆನ್ನಾಗಿದೆ ಅಲ್ವೇನೋ? ಚೆನ್ನಾಗಿದೆ. ಸರ್ಸು ಕೈಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇದನ್ನ ಪ್ಯಾಕ್ ಮಾಡಿ ಸರ್. ಓಕೆ ಸರ್. ಭಾವನ್ ಕಾರ್ ಏನಿಲ್ಲಿದೆ? ಡ್ರೈವರ್ ಕಾರ್ ನಿಲ್ಸು. ಶಾಪಿಂಗ್ನ ತುಂಬಾ ಫಾಸ್ಟಾಗಿ ಮುಗಿಸ್ಬಿಟ್ಟೆ. ಕ್ಲಾರಿಟಿ ಇದ್ರೆ ಯಾವ ಕೆಲಸ ಆದ್ರೂ ತುಂಬಾ ಫಾಸ್ಟ್ ಆಗಿ ಆಗುತ್ತೆ ಕಣೋ. ಬಾ ಬಾ. ಎಕ್ಸ್ಕ್ಯೂಸ್ ಮಿ ಸರ್, ಇವಾಗ ಬಂದಿದ್ರಲ್ಲ ಅವ್ರೇನ್ ಈ ತಗೊಂಡ್ರು? ತರದ್ ಬಳೆ ತಗೊಂಡ್ರು ಮೇಡಮ್. ಇದಾ? ಹೌದು ಮೇಡಮ್. ಬಾವ ಇಷ್ಟು ಸ್ಪೆಷಲ್ ಆಗಿ ಶಾಪಿಗೆ ಬಂದು ಬ್ಯಾಂಗಲ್ಸ್ ತಗೊಂಡು ಹೋಗಿದ್ದಾನೆ ಅಂದ್ರೆ ಅಂತ ಸ್ಪೆಷಲ್ ಪರ್ಸನ್ ಯಾರಿರ್ಬಹುದು? ಸರಿ, ಥ್ಯಾಂಕ್ ಯು. ಡ್ರೈವರ್ ಹೊರಡಿ. ತುಂಬಾ ಚೆನ್ನಾಗಿದೆ ಚಿಕ್ಕಮ್ಮ ಬ್ಯಾಂಗಲ್. ಅಲ್ವಾ? ನನಗೂ ತುಂಬಾ ಇಷ್ಟ ಆಗಿ ತಗೊಂಡಿದ್ದು. ಇಲ್ಲಿ ನೋಡು, ಈ ಬ್ಲೂ ನೆಕ್ಲೆಸ್ ನಿನಗೆ. ನನಗೆ ಯಾಕೆ? ಯಾಕೆ ಅಂತ ಕೇಳ್ತಿಲ್ಲ. ಈ ಮನೆ ಯಜಮಾನಿಗೆ ಈ ಚಿಕ್ಕಮ್ಮ ಕೊಡ್ತಿರೋ ಚಿಕ್ಕ ದಸರಾ ಗಿಫ್ಟ್. ಯು ಕ್ಯಾನ್ ಟ್ರೈ ಇಟ್. ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ ಚಿಕ್ಕಮ್ಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲ ಬಿಡು. ನೀನ್ ಯಾವಾಗ್ಲೂ ಹೀಗೆ ನಗ್ನಗ್ತಾ ಹ್ಯಾಪಿಯಾಗಿರ್ಬೇಕು. ನಾಳೆ ಈ ನೆಕ್ಲೆಸ್ ಹಾಕೊಂಡ್ ರೆಡಿ ಆಗು. ಬೆಳಿಗ್ಗೆನೆ ದೇವಸ್ಥಾನಕ್ಕೆ ಹೋಗೋಣ. ಓಕೆ ಚಿಕ್ಕಮ್ಮ. ನವೀನ್ಗೇನೋ ನೆಕ್ಲೆಸ್ ಕೊಡ್ಸಿದ್ರಿ, ಮತ್ತೆ ನನಗೆ? ನಿನ್ನ ಹೇಗ್ ಮರಿತೀನಿ ಮ್ಯಾಗಿ? ಇಲ್ಲಿ ನೋಡು, ಇದು ನಿನಗೆ. ಈ ಬ್ಯಾಂಗಲ್ಸ್ ಎಥ್ನಿಕ್ ಬ್ಯಾಂಗಲ್ಸ್ ನೆನ್ನೆ ತಗೊಂಡಿತ್ತು. ಇಸ್ಂಟ್ ಇಟ್ ನೈಸ್? ವಾವ್, ನೈಸ್. ಬಾವ ಸೆಲೆಕ್ಟ್ ಮಾಡಿರೋ ಬ್ಯಾಂಗಲ್ಸ್, ಶಾಂಭವಿ ಅತ್ತೆ ಕೈಯಲ್ಲಿರೋ ಬ್ಯಾಂಗಲ್ಸ್ ಎರಡು ಒಂದೇ. ತಲೆಗೆ ಕೆಲಸ ಕೊಟ್ಟು ಪ್ಲಾನ್ ಮಾಡಿದ್ರೆ ಇದ್ಯಾವುದೋ ನನಗೆ ಉಪಯೋಗ ಆಗೋ ತರ ಕಾಣಿಸ್ತಿದ್ಯಲ್ಲ. ಎಲ್ಲ ರೆಡಿ ಇದೆ ಮಾವ. ನನ್ನ ಕೈಲಲ್ಲ, ರಾಹುಲ್ ಕೈ ಕೊಡಿ. ರಾಹುಲ್, ನೀನೆಲ್ರಿಗೆ ಕೊಡು. ಓಕೆ ಡ್ಯಾಡ್. ಅಮ್ಮ ಸರ್ಸು, ಈ ಬಟ್ಟೆ ಬ್ಯಾಗನ್ನ ನೀನೇ ಕೊಡು. ಹಾಗೆ ಆಗ್ಲಿ ಮಾವ.
ಏನ್ ಬಾವಾ, ಹಬ್ಬ ನಾಳೆ ಇದ್ರೆ ಇವತ್ತೇ ಮನೇಲಿ ದಾನಗಳು ಶುರುವಾಗಿದೆ. ಇದು ಪ್ರತಿ ವರ್ಷ ನಡೆಯುವಂಥದ್ದೇ ಶಾಂಭವಿ. ಆಫೀಸ್ನಲ್ಲಿ ಮನೇಲಿ ಕೆಲಸ ಮಾಡೋರ್ಗೆ ಹಬ್ಬಕ್ಕೆ ಮುಂಚೆ ಬೋನಸ್ ಜೊತೆಗೆ ಬಟ್ಟೆಗಳನ್ನ ಕೊಡೋದು ನಮ್ಮ ಸಂಪ್ರದಾಯ. ಇದು ಅಕ್ಕನಿಗೆ ಗೊತ್ತಾ? ಗೊತ್ತಿಲ್ಲದೆ ಹೇಗಿರುತ್ತೆ ಚಿಕ್ಕಮ್ಮ? ಎವ್ರಿ ಇಯರ್ ಹೀಗೆ ಮಾಡ್ತೀವಿ ಅಂತ ಡ್ಯಾಡ್ ಹೇಳ್ತಾ ಇದ್ದಾರಲ್ಲ. ನಾವು ಮಾಡ್ತಿರೋದು ಒಳ್ಳೇದೇ ಅಲ್ವಾ ಚಿಕ್ಕಮ್ಮ? ಅದು ಅಲ್ಲದೆ ಮೇಡಮ್ ಗೊತ್ತಾದ್ರೆ ತುಂಬಾ ಖುಷಿ ಆಗ್ತಾರೆ, ಕೋಪ ಮಾಡ್ಕೊಳ್ಳಲ್ಲ ಅನ್ಸುತ್ತೆ. ಕೋಪದ ಬಗ್ಗೆ ಅಲ್ಲ ರಾಹುಲ್, ಹಬ್ಬಕ್ಕೆ ಕೆಲ್ಸದವ್ರಿಗೆ ದಾನ ಮಾಡೋದು ಒಳ್ಳೇದೆ, ಆದ್ರೆ ಖರ್ಚನ್ನ ಕೂಡ ಕಡಿಮೆ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನಾನು ಅನ್ಕೋತಿದ್ದೀನಿ. ಮಾಡಿರೋ ಪ್ರತಿ ದಾನನ ಲೆಕ್ಕಕ್ಕಿಟ್ಕೊಳ್ಳೋ ಅಭ್ಯಾಸ ನಮ್ಗಿಲ್ಲ ಶಾಂಭವಿ. ಹಾಗಂತ ಖರ್ಚನ್ನ ಲೆಕ್ಕ ಮಾಡದೆ ಇರೋಕ್ಕಾಗತ್ತಾ ಬಾವಾ? ಗುರುನಾಥ್ ಅವರೇ, ಹೇಳಿ ಮೇಡಮ್. ಹೀಗೆ ದಾನಗಳಿಗೆ ಧರ್ಮಗಳಿಗೆ ಈ ವರ್ಷ ಪೂರ್ತಿ ಎಷ್ಟು ಖರ್ಚಾಗಿದೆ? ಚೆಕ್ ಮಾಡಿ ಹೇಳ್ತೀನಿ ಮೇಡಮ್. ಅನಾಥಾಶ್ರಮಕ್ಕೆ 5 ಲಕ್ಷ, ವೃದ್ಧಾಶ್ರಮಕ್ಕೆ 6 ಲಕ್ಷ, ವಯಸ್ಸಾದವರ ಆಸ್ಪತ್ರೆ ಖರ್ಚಿಗೋಸ್ಕರ 2,32,535 ರೂಪಾಯಿ. ಪ್ರವಾಹ ಬಂದಾಗಿದ್ದ ನಷ್ಟಕ್ಕೆ ಮತ್ತು ಊಟ ತಿಂಡಿಗೆ 12,50,391 ರೂಪಾಯಿ. ಕೊರೋನಾ ರೋಗಿಗಳ ಸಹಾಯಕ್ಕೆ 14,30,459 ರೂಪಾಯಿ ಆಗಿದೆ. ನಾನು ಅನ್ಕೊಂಡಿದ್ದಕ್ಕಿಂತ ಲಿಸ್ಟ್ ತುಂಬಾನೇ ದೊಡ್ಡದಿದೆ. ಟೋಟಲ್ ಆಗಿ ಎಷ್ಟು ಖರ್ಚಾಗಿದೆ? ಹೆಚ್ಚು ಕಮ್ಮಿ 41 ಲಕ್ಷದವರು ಖರ್ಚಾಗಿದೆ ಮೇಡಮ್. ಹೆಚ್ಚಾಗ್ಲಿ ಕಮ್ಮಿ ಆಗ್ಲಿ ಬೇಡ, ಕರೆಕ್ಟಾಗಿ ಹೇಳು. ಓಕೆ ಸರ್. ₹40,13,385 ರೂಪಾಯಿ. ₹1 ತಪ್ಪಿಲ್ಲ ಮೇಡಮ್, ಲೆಕ್ಕ ಕರೆಕ್ಟ್ ಆಗಿದೆ. ವಾವ್ ಸರ್ಸು, ದಟ್ಸ್ ಎಕ್ಸಲೆಂಟ್, ಅನ್ಬಿಲೀವಬಲ್. ಏನು ಪ್ರತಿ ಪೈಸಾನು ಹತ್ರ ಇಟ್ಕೊಂಡು ನೀನೇ ಖರ್ಚು ಮಾಡ್ದ ಹಾಗೆ ಖಚಿತವಾಗಿ ಹೇಳ್ತಿದ್ಯಲ್ಲ? ಅಮೋರಿ, ಅದು ಮನ್ಸಲ್ಲೇ ಲೆಕ್ಕ ಮಾಡ್ಕೊಂಡೆ. 1 ಸೆಕೆಂಡ್ಗೆ ನಿನ್ನಲ್ಲಿ ಶಕುಂತಲಾ ದೇವಿ ಕಾಣಿಸಿದ್ರು ಸರ್ಸು. ಅವ್ರ್ಯಾರು ರಾಹುಲ್ ಅವರೇ? ನಮ್ಮ ದೇಶದ ದೊಡ್ಡ ಮ್ಯಾಥಮೆಟಿಷಿಯನ್. ಎಷ್ಟೇ ದೊಡ್ಡ ಲೆಕ್ಕ ಆದ್ರೂ ಸರಿ, ಬೆರಳಲ್ಲಿ ಲೆಕ್ಕ ಹಾಕಿ ಅದಕ್ಕೆ ಉತ್ತರ ಹೇಳ್ಬಿಡ್ತಾರೆ. ಅಂಥ ದೊಡ್ಡ ವ್ಯಕ್ತಿ ಜೊತೆ ನನ್ನ ಹೋಲ್ಸೋದ್ ಬೇಡ ರಾಹುಲ್ ಅವರೇ. ಹೌದು ರಾಹುಲ್, ಅವ್ರಿಗೂ ಇವಳಿಗೂ ಕಂಪ್ಯಾರಿಸನ್ ಏನು? ಏನೋ ಬಾಯಲ್ಲಿ ಒಂದ್ ಲೆಕ್ಕ ಹೇಳಿದ ಮಾತ್ರಕ್ಕೆ ನೀನು ಅವಳನ್ನ ಅಷ್ಟೊಂದು ಹೊಗಳೋ ಅವಶ್ಯಕತೆ ಇಲ್ಲ. ಹೊಗಳಿಕೆ ಪ್ರತಿಭೆಗೆ ಕೊಡೋ ಕಾಣಿಕೆ ಶಾಂಭವಿ. ಅದಕ್ಕೆ ನೀನ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದೀಯಾ? ಅಯ್ಯೋ, ನನಗೇನೋ ಕೋಪ ಇಲ್ಲ ಬಾವಾ. ಆದ್ರೂ ನನ್ನ ಕೋಪದಿಂದ ಯಾರಿಗೂ ಒಂಚೂರು ಲಾಭ ಇಲ್ಲ. ಖರ್ಚುಗಳ ಬಗ್ಗೆ, ದಾನಗಳ ಬಗ್ಗೆ, ಏನ್ ಮಾಡ್ತಿದ್ದೀರಾ ಅನ್ನೋ ವಿಷಯದ ಬಗ್ಗೆ ನಿಮಗ್ ಗೊತ್ತಾಗ್ಲಿ ಅಂತ ಲೆಕ್ಕ ಕೇಳಿದ್ನೆ ಹೊರತು ಬೇರೆ ಯಾವ ಉದ್ದೇಶನೂ ಇಲ್ಲ. ನೀವು ನಿಜವಾದ ವಿಷಯನ ಮರ್ತು ಹೋಗಿ ಅವಳ ಪ್ರತಿಭೆನ ಹೊಗಳ್ತಾ ಇದ್ದೀರಾ. ಯಾವುದು ಹೇಗ್ ನಡಿಬೇಕೋ ಹಾಗೇ ನಡೆಯುತ್ತೆ.
ಅವಳ ಮಾತಿಗೇನು ತಲೆ ಕೆಡ್ಸ್ಕೋಬೇಡ. ಆದ್ರೆ ತುಂಬಾ ಚೆನ್ನಾಗಿ ಲೆಕ್ಕ ಹೇಳ್ತೀಯಮ್ಮ. ರಾಹುಲ್, ಎಲ್ರಿಗೂ ಉಡುಗೊರನ್ನ ಕೊಟ್ಟಾಯ್ತು. ಆದ್ರೆ ಈ ಲೆಕ್ಕದ ಮೇಧಾವಿ ಈ ಮನೆ ದೇವತೆಗೆ ಏನು ಕೊಟ್ಟಿಲ್ವೇ? ತಗೋ ಸರ್ಸು, ಇದ್ ನಿನಗೆ. ನಂಗ್ಯಾಕೆ ರಾಹುಲ್ ಅವರೇ? ಏನಾದ್ರೂ ಅಗತ್ಯಕ್ಕೆ ಬೇಕಾಗತ್ತೆ, ತಗೊಳಮ್ಮ. ಅಗತ್ಯಕ್ಕೇನಿಲ್ಲ ಮಾವ, ಒಳ್ಳೆ ಕೆಲ್ಸಕ್ಕೆ ಖರ್ಚು ಮಾಡ್ತೀನಿ. ಏನದು? ನಾಳೆ ನೀವೇ ನೋಡಿ ರಾಹುಲ್ ಅವರೇ. ಸರಿ ಆಗ್ಲಿ. ನೀನ್ ಏನೇ ಮಾಡಿದ್ರು ನಿನಗೆ ಒಳ್ಳೇದಾಗ್ಲಿ ಅಂತ ಬಯಸೋ ವ್ಯಕ್ತಿಗಳಲ್ಲಿ ಮೊದಲನೇವನು ನಾನೇ ಅಮ್ಮ. ತಗೊಳಮ್ಮ. ಅಲ್ಲ, ನೀನ್ ಇಷ್ಟು ಸಿಂಪಲ್ ಆಗಿ ಹೇಗೆ ಹೇಳ್ದೆ? ಏನೋ ಮನ್ಸಲ್ಲಿ ಲೆಕ್ಕ ಮಾಡ್ಕೊಂಡು ಹಾಗೆ ಹೇಳ್ಬಿಟ್ಟೆ. ಈ ಲೆಕ್ಕದಲ್ಲಿ ಅಷ್ಟೊಂದು ಬ್ರಿಲಿಯಂಟ್ ಹೇಗ್ ಸರ್ಸು? ನೀನೇನು ಓದ್ಲೇ ಇಲ್ವಲ್ಲ? ಓದಿಗೂ ಲೆಕ್ಕಕ್ಕೂ ಸಂಬಂಧನೇ ಇಲ್ಲ ರಾಹುಲ್ ಅವರೇ. ನಮ್ ತೋಟದಲ್ಲಿ ಕೊಬ್ಬರಿನ ಲೋಡ್ ಮಾಡ್ಬೇಕಾದ್ರೆ, ದವಸ ಧಾನ್ಯಗಳನ್ನೆಲ್ಲ ಲೆಕ್ಕ ಹಾಕ್ಬೇಕಾದ್ರೆ, ರೈಸ್ ಮಿಲ್ಲಲ್ಲಿ ದುಡ್ಡಿಸ್ಕೊಳ್ಬೇಕಾದ್ರೆ, ಇವೆಲ್ಲ ಮಾಡೋದ್ರಿಂದ ಅಂಕಿ ಲೆಕ್ಕಗಳೆಲ್ಲ ಸಲೀಸಾಗಿ ಬಂದ್ಬಿಡುತ್ತೆ ರಾಹುಲ್ ಅವರೇ. ಅಂದ್ರೆ ನಿನ್ ಮೆಮೊರಿ ಪವರ್, ಅದೇ ನಿನ್ ಜ್ಞಾಪಕ ಶಕ್ತಿ ಸೂಪರ್ ಅಂದ ಹಾಗಾಯ್ತು. ಏನು ಓದ್ದೇನೆ ಕ್ಯಾಲ್ಕುಲೇಟರ್ಗಿಂತ ಫಾಸ್ಟ್ ಆಗಿ ಹೇಳಿದ್ಯಾ ನೀನು. ಇನ್ನು ಓದಿದ್ರೆ ಎಷ್ಟು ದೊಡ್ಡ ಪೊಸಿಷನ್ಗೆ ಹೋಗ್ತಿದ್ಯೋ ಏನೋ. ದೊಡ್ಡ ಕಲೆಕ್ಟರ್ ಆಗ್ತಿದ್ದೆ ರಾಹುಲ್ ಅವರೇ. ಸರ್ಸು, ಹೇಳಿ ರಾಹುಲ್ ಅವರೇ. ನೀನೇ ಹೇಳು ಸರ್ಸು. ಇಲ್ಲ, ನೀವೇ ಹೇಳಿ. ಅದು ಲೇಡೀಸ್ ಫಸ್ಟ್, ಅಂದ್ರೆ ನೀನೇ ಹೇಳಬೇಕು. ನಂಗೆ ಅವೆಲ್ಲ ಗೊತ್ತಿಲ್ಲ, ನೀವೇ ಹೇಳಿ. ಸರಿ, ನಾಳೆ ಬೆಳಗ್ಗೆ ನೀನು ಎಷ್ಟೊತ್ತಿಗೆ ಹೇಳ್ತೀಯಾ? 3:30 ಹೇಳ್ತೀನಿ ರಾಹುಲ್ ಅವರೇ. ಏನು ಅಷ್ಟು ಬೇಗನಾ? ಏನ್ ಬೇಗ ರಾಹುಲ್ ಅವರೇ, ನಾಳೆ ದಸರಾ ಹಬ್ಬ ಅಲ್ವಾ, ತುಂಬಾ ಕೆಲಸ ಇರುತ್ತೆ. ಆದ್ರೆ ಇದನ್ನೆಲ್ಲ ನೀವ್ ಯಾಕೆ ಕೇಳ್ತಿದ್ದೀರಾ ರಾಹುಲ್ ಅವರೇ? ಅದೇ ನಿನ್ನ ಕಲೆಕ್ಟರ್ ಮಾಡೋಣ ಅಂತ. ನೀನ್ ಮಾತ್ರ ನಾಳೆ ಏನ್ ಮಾಡ್ತೀಯ ಅಂತ ಹೇಳಲ್ಲ, ನಾನ್ ಮಾತ್ರ ಹೇಳ್ಬೇಕಾ? ನಾನು ಕೂಡ ಹೇಳಲ್ಲ, ನಾಳೆ ನೀನೇ ನೋಡ್ಕೋ. ಸರಿ ರಾಹುಲ್ ಅವರೇ. ಸರ್ಸು, ಸರ್ಸು, ಟೈಮ್ ಎಷ್ಟಾಯ್ತು ಗೊತ್ತಾ? ಆಗ್ಲೇ ಇದ್ದು ಕೆಲಸ ಶುರು ಮಾಡ್ಕೊಂಡ್ಯಾ? ಇವತ್ತು ದಸರಾ ಹಬ್ಬ ಅಂತ ನಿಮಗ್ ಗೊತ್ತಿಲ್ವಾ? ಎಲ್ರೂ ಹೇಳೋಷ್ಟ್ರಲ್ಲಿ ಈ ಅಲಂಕಾರ ಎಲ್ಲ ಪೂರ್ತಿ ಮಾಡ್ಬೇಕು. ಜಸ್ಟ್ 2 minutes, ಈಗಲೇ ಬಂದ್ಬಿಡ್ತೀನಿ.
ಇಷ್ಟು ಬೇಗ ಹೇಗ್ ತಯಾರಾದ್ರಿ ರಾಹುಲ್ ಅವರೇ? ಅದೊಂದು ದೊಡ್ಡ ಬ್ರಹ್ಮವಿದ್ಯೆ ಬಿಡು, ಎಲ್ರಿಗೂ ಬರಲ್ಲ. ಅದನ್ನ ನಿನ್ಗೆ ಹೇಳಿದ್ರು ಅರ್ಥನೂ ಆಗಲ್ಲ. ಆ ಬಟ್ಲನ್ನ ಆ ಕಡೆ ಇಟ್ಟು ನಿನ್ ಕೈ ತೋರ್ಸು. ಯಾಕೆ ರಾಹುಲ್ ಅವರೇ? ಕೈ ಕೊಡಿಲಿ ಹೇಳ್ತೀನಿ. ಇಲ್ಲಿ ಯಾರೂ ಇಲ್ಲ ಬಿಡು. ಮೊದಲ ಬಟ್ಲನ್ ಕೆಳಗಿಟ್ಟು ನಿನ್ ಕೈ ಕೊಡಿಲಿ. ಎರಡು ಕೈನೂ ಚಾಚು. ಮಾತಾಡೋ ತಾರೆಯ ಕಂಡ ಹಾಗೆ ಬೆಳದಿಂಗಳು ಕೈಯಲ್ಲಿ ಸಿಕ್ಕ ಹಾಗೆ ನಾನ್ಯಾರೋ ಎಂಬುದೇ ಮರೆತ ಹಾಗೆ. ಇಷ್ಟ ಆಯ್ತಾ? ನಿಮ್ ಮನ್ಸಿನ ಹಾಗೆ ತುಂಬಾ ಚೆನ್ನಾಗಿದೆ. ದಸರಾ ಹಬ್ಬಕ್ಕೆ ಅಮ್ಮನವ್ರ ಸಾಕ್ಷಿಯಾಗಿ ನೀವ್ ಕೊಟ್ಟಿರೋ ಮೊದಲನೇ ಉಡುಗೊರೆ ಇದು. ನಿಜವಾಗ್ಲೂ ನನ್ನ ಜೀವನದಲ್ಲಿ ಈ ದಸರಾನ ಮರೆಯೋದಿಲ್ಲ. ಸರಿ, ಯಾರಾದ್ರೂ ಬಂದು ನಮ್ಮಿಬ್ಬರನ್ನು ಹೀಗೆ ಒಟ್ಟಿಗೆ ನೋಡಿದ್ರೆ ಚೆನ್ನಾಗಿರೋದಿಲ್ಲ. ನೀನ್ ಹೋಗಿ ಎಲ್ಲ ಕೆಲಸನೂ ಮುಗಿಸ್ಕೊ. ಸರ್ಸು, ಎಲ್ಲ ಕೆಲಸನೂ ನೀನೇ ಮಾಡಬೇಡ, ಕೆಲ್ಸದವ್ರ ಸಹಾಯ ತಗೋ. ಸರಿ ರಾಹುಲ್ ಅವರೇ. ಇವಳಾಗ್ಲೇ ಶೋ ತೋರ್ಸಕ್ ಶುರು ಮಾಡ್ಬಿಟ್ಲಾ? ಈ ಮನೇಲಿ ಇವಳೊಬ್ಳೆ ಕಷ್ಟಪಡ್ತಿರೋ ತರ ಎಷ್ಟು ಬಿಲ್ಡಪ್ ಕೊಡ್ತಿದ್ದಾಳೋ. ಸೂಪರ್ ಸರ್ಸು, ಕರೆಕ್ಟ್ ಟೈಮ್ಗೆ ಬಳೆ ಹಾಕೊಂಡಿದ್ಯಾ. ಸಾರಿ, ಭಾವ ಹಾಕಿದಾನೆ. ನನ್ ಭಾವನ್ಗೆ ಮನೇಲಿರೋ ನನಗಿಂತ ಸೇವೆ ಮಾಡಕ್ ಬಂದಿರೋ ನೀನೇ ಹೆಚ್ಚಾಗೋದ್ಯಾ? ಮಾಡ್ತೀನಿ ರೀ ನಿಮ್ಗೆ. ನಿಮ್ಮಿಬ್ಬರಿಗೂ ನಿಜವಾದ ಹಬ್ಬ ಅಂದ್ರೆ ಏನು ಅಂತ ನಾನ್ ತೋರಿಸ್ತೀನಿ. ಚಿಕ್ಕಮ್ಮ, ನಿಮ್ ಕೈಯಲ್ಲಿದ್ದ ಬಳೆ ಎಲ್ಲಿ ತೆಗ್ದಿಟ್ಟಿದ್ದೀರಾ? ಇಲ್ಲ ನವ್ಯ, ನೈಟ್ ಕಬೋರ್ಡ್ ಒಳಗಿಟ್ಟಿದ್ದೆ. ಬೆಳಿಗ್ಗೆ ರೆಡಿ ಆಗುವಾಗ ನೋಡಿದ್ರೆ ಕಾಣಿಸ್ಲಿಲ್ಲ. ಕಾಣಿಸ್ತಿಲ್ಲ ಅಂದ್ರೆ ಏನ್ ಚಿಕ್ಕಮ್ಮ? ಹುಡುಕುದ್ರ ಸರಿಯಾಗಿ?
ರೂಮ್ ಪೂರ್ತಿ ಹುಡುಕ್ದೆ, ಸಿಗ್ಲಿಲ್ಲ. ದೇವಸ್ಥಾನಕ್ಕೆ ಲೇಟ್ ಆಗ್ತಿತ್ತಲ್ಲ, ಆಮೇಲೆ ಹುಡ್ಕೋಣ ಅಂತ ಬಂದೆ. ನಮ್ಮನೇಲಿ ಅದು ನಿಮ್ ರೂಮಲ್ಲಿ ಇಟ್ಟಿರೋ ಬಳೆ ಏನಾಗುತ್ತೆ ಚಿಕ್ಕಮ್ಮ? ಅದೇ ಗೊತ್ತಾಗ್ತಿಲ್ಲ ನನಗೂ. ಹಲೋ ನವ್ಯ, ರಾತ್ರಿ ಅತ್ತೆ ಕೈಯಲ್ಲಿದ್ದಿದ್ದ ಬಳೆಗಳು ಸರ್ಸು ಕೈಯಲ್ಲಿದ್ಯಲ್ಲ? ಏನು ಸರ್ಸು ಕೈಯಲ್ಲ? ಹೌದು ನವ್ಯ, ಅತ್ತೆ ಏನಾದ್ರೂ ಗಿಫ್ಟ್ ಕೊಟ್ಟಿದಾರೇನೋ ಅಂತ ಕೇಳೋದಕ್ಕೆ ಫೋನ್ ಮಾಡ್ದೆ. ಅವಳ ಮುಖ ನೋಡಿದ್ರೇನೆ ಅಸಹ್ಯ ಪಡ್ತಾರೆ, ಅಂಥದ್ರಲ್ಲಿ ಅವಳು ಗಿಫ್ಟ್ ಯಾಕೆ ಕೊಡ್ತಾರೆ? ಹೌದು ಅನ್ಕೋ. ಮತ್ತೆ ಆ ಬಳೆನ ಇವಳ್ಯಾಕೆ ಹಾಕೊಂಡಿದ್ದಾಳೆ? ಸರಿ ಬಿಡು, ನೀವು ಬೇಗ ಮನೆಗೆ ಬನ್ನಿ, ವಿಷಯ ಏನಂತ ತಿಳ್ಕೊಳ್ಳೋಣ. ಸರಿ ನವ್ಯ, ಹೊರಡಣ್ವಾ? ಏನಾಯ್ತು ಹಾಗಿದೆಯಲ್ಲ? ಚಿಕ್ಕಮ್ಮ, ನಿಮ್ ಬಳೆ ಆ ಸರ್ಸು ಕೈಯಲ್ಲಿದ್ಯಂತೆ. ಮುಂದೆ ಭಸ್ಮ ಆಗೋದಕ್ಕೆ ಸಿದ್ಧವಾಗಿರಮ್ಮ. ದೇವತೆ ಈ ಕಡೆ ಇದ್ದಾಳೆ. ನನಗೆ ಆ ಕಡೆ ಕಾಣಿಸ್ತಾ ಇದ್ದಾಳೆ. ಅದು ಅಲ್ಲಿ ಮಿರರ್ ಇದೆಯಲ್ಲ, ಅದ್ರಲ್ಲಿ ಕಾಣಿಸ್ತಾ ಇದೆ ಅಂದೆ. ದೇವ್ರಿಗೆ ನೀನು ನಮಸ್ಕಾರ ಮಾಡೋದನ್ನ ಬಿಟ್ಟು ಈಗಲೂ ನನ್ನೇ ನೋಡ್ಬೇಕಾ? ಏನೋ ಅಭ್ಯಾಸ ಆಗೋಗೈತಣ್ಣ. ಅಮ್ಮ ಸರ್ಸು, ನನ್ನ ಕೆಲಸ ಎಲ್ಲ ಮುಗೀತಮ್ಮ, ನಾನು ಮನೆಗೆ ಹೋಗ್ತೀನಿ. ಅದ್ಯಾಕೆ ಲಕ್ಷ್ಮಮ್ಮ, ಇವತ್ತು ಪೂಜೆ ಇದೆಯಲ್ಲ? ಅದು ನನ್ನ ಮಗಳಿಗೆ ಹೊಸದಾಗಿ ಮದುವೆ ಆಗಿದೆ ಅಮ್ಮ. ಆ ಜೋಡಿಗಳ ಜೊತೆ ದೇವಸ್ಥಾನಕ್ಕೆ ಹೋಗಿ ಕುಂಕುಮ ಪೂಜೆ ಮಾಡಿಸಿದ್ರೆ ಒಳ್ಳೇದು ಅಂತ ಪುರೋಹಿತರು ಹೇಳಿದ್ದಾರೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸರಿ, ಹೊರಡಿ. ನಿಮ್ ಮಗಳು ಸಂತೋಷಕ್ಕಿಂತ ಇನ್ಯಾವುದು ದೊಡ್ಡದಲ್ಲ. ತುಂಬಾ ಸಂತೋಷ ಅಮ್ಮ. ನಿನ್ಗೊಳ್ಳೆ ಮನ್ಸಿರೋ ರಾಮ್ನಂತ ಗಂಡ ಬರ್ತಾನಮ್ಮ. ಯಾವಾಗ್ಲೂ ಬಂದಾಯ್ತು. ನಿನಗೆ ಮದುವೆ ಆದ್ಮೇಲೆ ನಮ್ಮ ಪುರೋಹಿತರಿಗೆ ಹೇಳಿ ನಾನೇ ಪಕ್ಕದಲ್ಲಿದ್ದು ನಿನ್ ಕೈಲೂ ಕುಂಕುಮ ಪೂಜೆ ಮಾಡಿಸ್ತೀನಮ್ಮ. ಹೋಗಿ ಬರ್ತೀನಿ ಸರ್ಸು. ಸರಿ ಲಕ್ಷ್ಮಮ್ಮ. ಅಮ್ಮ ಸರ್ಸು, ಅಲ್ಲಿರೋ ಅರಿಶಿನ ಕುಂಕುಮ ತಗೋಬಾರಮ್ಮ.
ಮಾಡೋಷ್ಟು ಧೈರ್ಯ ಅವಳಿಗೆಲ್ಲಿಂದ ಬಂತು ಚಿಕ್ಕಮ್ಮ? ಧೈರ್ಯ ಅಲ್ಲ ನವ್ಯ, ನಿಮ್ ಡ್ಯಾಡಿ ರಾಹುಲ್ ಕೊಟ್ಟಿರೋ ಸಲಹೆ. ಏನ್ ಮಾಡಿದ್ರು ಯಾರು ಏನು ಅನ್ನಲ್ಲ ಅನ್ಕೊಂಡಿದ್ದಾಳೆ. ಅವಳಿಗೆ ಈ ಶಾಂಭವಿ ಉಗ್ರ ರೂಪ ಹೇಗಿರುತ್ತೆ ಅಂತ ಇವತ್ತು ತೋರಿಸ್ತೀನಿ. ಡ್ರೈವರ್, ನೀನ್ ಬೇಗ ಓಡಿಸು. ಯಜಮಾನ್ರೆ, ನಾನು ಮಂತ್ರ ಓದ್ತಾ ಇರ್ತೀನಿ. ಇಲ್ಲಿರೋ ಅಮ್ಮನವ್ರ ಚಿಕ್ಕಮೂರ್ತಿಗೆ ನೀವು ಕೂತ್ಕೊಂಡು ಪೂಜೆ ಮಾಡ್ತಾ ಇರಿ. ತೇಜ ಅವರೇ ಮನೆ ಮೇಲೆ ಕೂತ್ಕೊಳ್ಳಿ. ರಾಹುಲ್ ಅವರೇ ನೀವು ಕೂಡ ಕೂತ್ಕೊಳ್ಳಿ. ಕೂತ್ಕೋ ರಾಹುಲ್. ಮ್ಯಾಗಿ, ನೀನ್ ಬಂದು ರಾಹುಲ್ ಪಕ್ಕ ಕೂತ್ಕೋ. ನನ್ನ ಡ್ರೆಸ್ಸು ಅಂದ್ರೆ ಮಾವಯ್ಯ ಕೆಳಗಡೆ ಕುತ್ಕೊಳ್ಳೋದಕ್ಕೆ ಈ ಡ್ರೆಸ್ ಅಷ್ಟು ಚೆನ್ನಾಗಿರಲ್ಲ, ಅದಕ್ಕೆ. ನನ್ನ ಮಗಳಿಗೆ ಹೊಸದಾಗಿ ಮದುವೆ ಆಗಿದೆಮ್ಮ. ಆ ಜೋಡಿ ಜೊತೆ ದೇವಸ್ಥಾನದಲ್ಲಿ ಕುಂಕುಮ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ಪುರೋಹಿತರು ಹೇಳಿದಾರಮ್ಮ. ನಾನ್ ಮಾಡ್ತೀನಿ ಅರುಣ್ ಮಾವ. ಸರಿನಮ್ಮ, ಕೂತ್ಕೋ. ಕಂಕಣ ಕಟ್ಕೊಳ್ಳಿ. ರಾಹುಲ್, ಕಟ್ಟು. ಏನೋ ಕೈಗೆ ಬೇಡಿ ಹಾಕೋ ತರ ಕಂಕಣ ಕಟ್ಟೋದು ತಪ್ಪ ನಿಮ್ಗೆ? ಸಮರ